ಹಾಯ್ ಫ್ರೆಂಡ್ಸ್, ನಿಮ್ಮೆಲ್ಲರಿಗೂ ಕೂಡ ನಿಮ್ಮದೇ ಆಗಿರ್ತಕ್ಕಂಥ ಯೂಟ್ಯೂಬ್ ಚಾನಲ್ ಸ್ಟಡಿ ವಿತ್ ಪರಶುರಾಮ್ಗೆ ಸ್ವಾಗತ ಅಂತ ಹೇಳ್ತಾ ಇಂದಿನ ವಿಡಿಯೋದಲ್ಲಿ ನಾನು HSTR ಪ್ರೌಢಶಾಲಾ ಶಿಕ್ಷಕರ ನೇಮಕಾತಿ 2026 4500 ಪ್ಲಸ್ ಹುದ್ದೆಗಳಿದ್ದಾವೆ. ಮಿನಿಮಮ್ 4000 ಅಬವ್ ಆದರೂ ಇದ್ದೇ ಇದ್ದಾವೆ. ಓಕೆನಾ. ಸೊ ಇನ್ನೇನು ನೇಮಕಾತಿ ಅಧಿಸೂಚನೆ ಕೆಲವೇ ದಿನಗಳಲ್ಲಿ ಬರ್ತದೆ. ಅದಕ್ಕೆ ಬೇಕಾಗಿರ್ತಕ್ಕಂಥ ವೃಂದ ಮತ್ತು ನೇಮಕಾತಿ ನಿಯಮಗಳು, ಕೇಡರ್ ಆ್ಯಂಡ್ ರಿಕ್ರೂಟ್ಮೆಂಟ್ ರೂಲ್ಸ್ ಅಂತ ಕರೀತಾರೆ. ಇದು ಬಂದ್ಬಿಟ್ಟು ಕರಡು ನಿಯಮಗಳನ್ನು ರಾಜ್ಯಪತ್ರದಲ್ಲಿ 18/6/2026 ಪ್ರಕಟವನ್ನು ಪಡಿಸಿದ್ದಾರೆ. ಇದಕ್ಕೆ 7 ದಿನಗಳ ಕಾಲಾವಕಾಶವನ್ನು ಕೊಟ್ಟಿದ್ದಾರೆ. ಈ ನಿಯಮಗಳನ್ನು ನೋಡ್ಕೊಡ್ರಿ. ಇದಕ್ಕೆ ನೀವೇನಾದರೂ ಆಕ್ಷೇಪಣೆಗಳನ್ನು ಕೊಡೋರಿದ್ರೆ ಸರ್ಕಾರದ ಅಪರ ಮುಖ್ಯ ಕಾರ್ಯದರ್ಶಿಗಳು, ಶಾಲಾ ಶಿಕ್ಷಣ ಮತ್ತು ಸಾಕ್ಷರತಾ ಇಲಾಖೆ, 6ನೇ ಮಹಡಿ, ಬಹುಮಹಡಿಗಳ ಕಟ್ಟಡ, ಡಾಕ್ಟರ್ BR ಅಂಬೇಡ್ಕರ್ ವೀದಿ, ಬೆಂಗಳೂರು 1ಕ್ಕೆ ನಿಮ್ಮ ಸಲಹೆ ಮತ್ತು ಆಕ್ಷೇಪಣೆಗಳನ್ನು ಕೊಡಬಹುದು ಅಂತ ಹೇಳಿದ್ದಾರೆ. ಇದನ್ನು ಅವ್ರು ಏನು ಹೇಳಿದ್ದಾರೆ ಅಂದರೆ, ಸಾರ್ವಜನಿಕ ಶಿಕ್ಷಣ ಇಲಾಖೆಯ ನೇಮಕಾತಿ ತಿದ್ದುಪಡಿ ನಿಯಮಗಳು 2026 ಅಂತ ಏನು ಮಾಡಿದ್ದಾರೆ, ಇದಕ್ಕೆ ತಿದ್ದುಪಡಿಯನ್ನು ತಂದಿದ್ದಾರೆ. ಮೂಲ ನಿಯಮಗಳು ಬಂದ್ಬಿಟ್ಟು 2016ರ ವೃಂದ ಮತ್ತು ನೇಮಕಾತಿ. ಫಸ್ಟ್ ಒಂದು ಇರ್ತಕ್ಕಂಥದ್ದು ಏನಿದೆ ಅಂತಂದರೆ, ಮೊದಲನೇ ತಿದ್ದುಪಡಿ, ಮುಂಚೆ ಪ್ರೌಢಶಾಲಾ ಸಹಶಿಕ್ಷಕರು ಗ್ರೇಡ್ 2 ಅಂತ ಕರಿತಿದ್ರು, ಹೌದಾ. ಸೊ ಇವಾಗ ಏನು ಮಾಡ್ತಾ ಇದ್ದಾರೆ ಅಂದರೆ, ಪ್ರೌಢಶಾಲಾ ಸಹಶಿಕ್ಷಕರು, ಓನ್ಲಿ ಹೈಸ್ಕೂಲ್ ಟೀಚರ್ಸ್ ಅಂತ ಏನು ಮಾಡ್ತಾ ಇದ್ದಾರೆ, ಅದನ್ನು ಹೆಸರಿಸ್ತಾ ಇದ್ದಾರೆ. ಇದು ಒಂದು ಮೇಜರ್ ಆಗಿರ್ತಕ್ಕಂಥ ಚೇಂಜು. ಗ್ರೇಡ್ 2 ಹೋಯಿತು, ಓನ್ಲಿ ಪ್ರೌಢಶಾಲಾ ಸಹಶಿಕ್ಷಕರು ಮಾತ್ರನೇ ಉಳಿತು. ಇನ್ನು ಸೆಕೆಂಡ್ ಅವರು ತಂದಿರತಕ್ಕಂಥ ಈ ಒಂದು ತಿದ್ದುಪಡಿ ಏನಪ್ಪ ಅಂತಂದರೆ, ಮೆರಿಟ್ ಕ್ಯಾಲ್ಕುಲೇಷನ್ ಅಂತಕ್ಕಂಥದ್ದು, ಮೆರಿಟ್ ಲೆಕ್ಕಾಚಾರ. ಸೊ ಮುಂಚೆ ಇರ್ತಕ್ಕಂಥ ಲೆಕ್ಕಾಚಾರ ನೋಡಿ. ಸೊ ಮುಂಚೆನೂ ಕೂಡ ನಾನು ಹೇಳ್ತೀನಿ ಇವಾಗ ಯಾವ ಥರ ಚೇಂಜ್ ಮಾಡಿದ್ದಾರೆ. CET ಮುಂಚೆ 70 ಇತ್ತು, ಡಿಗ್ರಿ 20 ಇತ್ತು, B.Ed 10 ಇತ್ತು. ಬಟ್ ಇವಾಗ ಏನು ತಂದಿದ್ದಾರೆ, CETನೇ 85% ತಂದರು, BA ಅಂದರೆ ಡಿಗ್ರಿ ಏನು ಮಾಡಿದರು 13% ಇದೆ, B.Ed 2% ಇದೆ. ಸೊ ಓವರಾಲ್ ಇದು 100% ಮಾಡಿದ್ದಾರೆ. ವಿದ್ಯಾರ್ಥಿ ಸ್ನೇಹಿ ಆಗಿರ್ತಕ್ಕಂಥ ಒಂದು ನಿಯಮಗಳು. ಇಷ್ಟು ಕೂಡ ಬ್ಯಾಕಪ್ ಅವಶ್ಯಕತೆಯೂ ಕೂಡ ಇರಲಿಲ್ಲ 13 ಮತ್ತು 2ರದ್ದು ಕೂಡ. ಏಕೆಂದರೆ ಎಷ್ಟೋ ನಾವು ಸೆಮು ಮತ್ತು ನಾನ್ ಸೆಮ್ಮಲ್ಲಿ ಬಹಳ ಅಜಗಜಾಂತರವಾಗಿರ್ತಕ್ಕಂಥ ಅಂಕಗಳ ಒಂದು ಪಡೆಯುವಿಕೆಯನ್ನು ನೋಡಿದ್ದೀವಿ. ಪ್ಯೂರ್ ಆಗಿರ್ತಕ್ಕಂಥ BA B.Ed BSc B.Ed ಮೇಲೆ ರಿಕ್ರೂಟ್ಮೆಂಟ್ ಮಾಡಿದರೆ ತುಂಬಾ ಚೆನ್ನಾಗಿರ್ತಿತ್ತು. ಬಟ್ ಆದರೂ ಕೂಡ ಎಷ್ಟೋ ಕಡಿಮೆ ಆಯಿತು. ಇದರರ್ಥ ಯಾರೆಲ್ಲ ಕಾಂಪಿಟೇಟಿವ್ ಎಕ್ಸಾಮನ್ನು ಓದಿದ್ದೀರಿ, ಸಬ್ಜೆಕ್ಟ್ ಮಾಸ್ಟ್ರಿ ಇದೆ, ಖಂಡಿತವಾಗಿ ಏನಾಗ್ತೀರಪ್ಪ ಅಂದ್ರೆ ಅಪಾಯಿಂಟ್ ಆಗ್ತೀರಿ. ಓಕೆನಾ. ಇನ್ನು ನೆಕ್ಸ್ಟ್, ಇನ್ ಕೇಸ್ ಯಾರಾದರೂ BA B.Ed ಇಲ್ಲದೆ BA ಎಜುಕೇಷನ್ BSc ಎಜುಕೇಷನ್ ಇದ್ದರೆ ಅದರದ್ದು CETದು 85%, ಅವ್ರದ್ದು BA ಎಜುಕೇಷನ್ ಅಥವಾ BSc ಎಜುಕೇಷನ್ದು 15%. ಅದನ್ನು ಎರಡು ಏನು ಮಾಡಿದ್ದಾರೆ ಅಂದರೆ ಚೇಂಜಸ್ ಇದ್ದಾವೆ. ಇನ್ನು ಸ್ವಲ್ಪ PE ಟೀಚರ್ಸ್ಗೆ ನೋಡಿ. PE ಟೀಚರ್ಸ್ಗಳಿಗೆ ಸೇಮ್ ದೈಹಿಕ ಶಿಕ್ಷಣ ಶಿಕ್ಷಕರು ಗ್ರೇಡ್ ವರ್ಕ್ ಅಂತಲೇ ಕರೆದಿದ್ದಾರೆ ಅವರಿಗೆ. ಆಮೇಲೆ ಅವ್ರಿಗೆ ಇರ್ತಕ್ಕಂಥದ್ದು CET 85%, ಡಿಗ್ರಿ 13%, BPEd 2% ಮಾಡಿದ್ದಾರೆ. ಓಕೆನಾ. ಇನ್ನು ಇವೆರಡಕ್ಕೂ ಕೂಡ ಏನು ಮಾಡಿದ್ದಾರೆ, ನೇರ ನೇಮಕಾತಿ ಮತ್ತು ವೃಂದ ಮುಂಬಡ್ತಿಗೂ ಕೂಡ ಅದನ್ನು ಏನು ಮಾಡಿದ್ದಾರೆ, ಪರಿಗಣಿಸಿದ್ದಾರೆ. ಇಲ್ಲಿ ಒಂದಿಷ್ಟು ಚೇಂಜ್ ಮಾಡಿದ್ದಾರೆ ನೋಡಿ. ಏನು ನೋಡಿ, ದೈಹಿಕ ಶಿಕ್ಷಣವನ್ನು ಐಚ್ಛಿಕ ವಿಷಯದೊಂದಿಗೆ ಪದವಿ ಪರೀಕ್ಷೆಯಲ್ಲಿ 50% ಅಂಕಗಳು ಅವರು ಏನು ಮಾಡಬೇಕು, ಫಿಸಿಕಲ್ ಎಜುಕೇಷನನ್ನು ಡಿಗ್ರಿಯಲ್ಲಿ ಆಪ್ಷನಲ್ನೊಂದಿಗೆ 50% ತೊಗೊಂಡಿರಬೇಕು. ಅಥವಾ ದೈಹಿಕ ಶಿಕ್ಷಣವನ್ನು ಐಚ್ಛಿಕ ವಿಷಯದೊಂದಿಗೆ ಪದವಿ ಪರೀಕ್ಷೆಯಲ್ಲಿ 45% ಅಂಕ ಭಾರತೀಯ ಒಲಿಂಪಿಕ್ ಸಂಸ್ಥೆಯ ಭಾರತೀಯ ವಿಶ್ವವಿದ್ಯಾನಿಲಯಗಳ ಸಂಘಟನೆಯಿಂದ ಮಾನ್ಯತೆ ಪಡೆದ ರಾಷ್ಟ್ರ ಮತ್ತು ರಾಜ್ಯ ಅಥವಾ ಅಂತರ್ ವಿಶ್ವವಿದ್ಯಾಲಯ ಕ್ರೀಡೆ, ಆಟ ಮತ್ತು ಅಥ್ಲೆಟಿಕ್ಸ್ನಲ್ಲಿ ಭಾಗವಹಿಸಿರೋದು. 50% ಆಗಲಿಲ್ಲ ಅಂದರೆ 45% ಆಗಬೇಕು. ಅವರಿಗೆ ಈ ಸ್ಟೇಟ್ ಆಗಿರ್ಬೋದು, ಆಮೇಲೆ ನ್ಯಾಷನಲ್ ಆಗಿರ್ಬೋದು, ಮತ್ತು ಇಂಟರ್ ಯೂನಿವರ್ಸಿಟಿಗಳಲ್ಲಿ. ಓಕೆನಾ. ಸೊ ಆಟ, ಕ್ರೀಡೆ ಮತ್ತು ಅಥ್ಲೆಟಿಕ್ಸ್ನಲ್ಲಿ ಭಾಗವಹಿಸಿದವರಿಗೆ 5% ರಿಲ್ಯಾಕ್ಸನ್ನು ಮಾಡಿದ್ದಾರೆ. ಅಥವಾ ಇನ್ನೂ ಒಂದು ರಿಲ್ಯಾಕ್ಸೇಷನ್ ಏನಿದೆ, ಪದವಿ ಪರೀಕ್ಷೆಯಲ್ಲಿ 45%, ಮತ್ತು ರಾಷ್ಟ್ರ ಮತ್ತು ರಾಜ್ಯ ಮಟ್ಟದ ಅಥವಾ ಅಂತರ್ ವಿಶ್ವವಿದ್ಯಾನಿಲಯದ ಕ್ರೀಡೆ, ಆಟ ಮತ್ತು ಅಥ್ಲೆಟಿಕ್ಸ್ನಲ್ಲಿ ಭಾಗವಹಿಸಿರೋದು, ಅಲ್ಲಿ ಅವರು ಪಾರ್ಟಿಸಿಪೇಟ್ ಆಗಿರಬೇಕು. ಅಥವಾ ನಿಯೋಜಿತ ಸೇವಾನಿರತ ಅಭ್ಯರ್ಥಿಗಳಿಗೆ ಅಂದರೆ ತರಬೇತಿ ಪಡೆದ ದೈಹಿಕ ಶಿಕ್ಷಣ ಶಿಕ್ಷಕರು, ತರಬೇತಿದಾರರು ಪದವಿಯಲ್ಲಿ 45% ಅಂಕಗಳು, ರಾಷ್ಟ್ರೀಯ ಶಿಕ್ಷಕರ ಶಿಕ್ಷಣ ಮಂಡಳಿಯಲ್ಲಿ ಕನಿಷ್ಠ 3 ವರ್ಷಗಳ ಸೇವಾ ಅನುಭವ ಅಂತ ಕೊಟ್ಟಿದ್ದಾರೆ. ಮತ್ತು ದೈಹಿಕ ಶಿಕ್ಷಣ ಪದವಿಯಲ್ಲಿ 40% ಅಂಕ. ಇಲ್ಲಿ ಫಿಸಿಕಲ್ ಟೀಚರ್ಸ್ದೇ ಭಾಳ ಏನು ಮಾಡಿದ್ದಾರೆ ಅಂತಂದರೆ ಕೊಟ್ಟಿದ್ದಾರೆ. NCC C ಸರ್ಟಿಫಿಕೇಟ್ದವ್ರಿಗೂ ಕೂಡ ಏನು ಮಾಡಿದ್ದಾರೆ, ರಿಲ್ಯಾಕ್ಸೇಷನ್ ಕೊಟ್ಟಿದ್ದಾರೆ. ದೈಹಿಕ ಶಿಕ್ಷಣ ಅಂದರೆ BPEd 3 ವರ್ಷಗಳ ಕಾಲಾವಧಿ. ಸೊ ಒಟ್ಟಾರೆ PE ಟೀಚರ್ಸ್ಗಳಿಗೆ ಸ್ವಲ್ಪ ರಿಲ್ಯಾಕ್ಸೇಷನನ್ನು ಮಾಡಿದ್ದಾರೆ. ಹೊಸ ಹೊಸ ನಿಯಮಗಳನ್ನು ಅವ್ರು ಏನು ಮಾಡಿದ್ದಾರೆ ಅಂತಂದರೆ ಜಾರಿ ಮಾಡಿದ್ದಾರೆ. ಇವೆಲ್ಲ BAಗಿತ್ತು. ಆಮೇಲೆ BPEd ಕಂಪಲ್ಸರಿ ಏನು ಮಾಡಿದ್ದಾರೆ ಅಂತಂದರೆ ಹಿಡಿದಿದ್ದಾರೆ. ಓಕೆನಾ. ಆಮೇಲೆ ಪ್ರಮೋಷನ್ಗಾಗಿ ಏನು ಮಾಡಿದ್ದಾರೆ ಅಂದರೆ 5 ವರ್ಷಗಳ ಕಡಿಮೆ ಇಲ್ಲದ ಸೇವೆ ಅಂತ ಹೇಳಿದ್ದಾರೆ. ಓಕೆ, ಮಿನಿಮಮ್ 5 ಇಯರ್ಸ್ ಆದರೂ ಆಗಬೇಕು. ಆಮೇಲೆ ಅವ್ರಿಗೆ ಪ್ರಮೋಷನ್ದಲ್ಲಿರ್ತಕ್ಕಂಥದ್ದು
ಇಲ್ಲಿ CP.Ed ಅಂತ ಪದವನ್ನು ಬಿಟ್ಟಿದ್ದಾರೆ ಅಂತ ಹೇಳಿದ್ದಾರೆ. ಪ್ರಾಥಮಿಕ ಹಿರಿಯ ಪ್ರಾಥಮಿಕ ಶಾಲೆಗಳಲ್ಲಿ ಹಿಂದಿ ಶಿಕ್ಷಕರು ಎಂಬ ಪದಗಳನ್ನು ಪ್ರಸ್ತಾಪಿಸತಕ್ಕದ್ದು. ಸೊ ಇದನ್ನು ಒಂದಷ್ಟು ಕೊಟ್ಟಿದ್ದಾರೆ. ಸೊ ಬಟ್ ಓವರಾಲ್ ಏನಿದೆ ಅಂತಂದರೆ ರಿಕ್ರೂಟ್ಮೆಂಟ್ಗೆ ಸಂಬಂಧಪಟ್ಟಂತೆ ಅಂದರೆ ಅಷ್ಟೇನು ಭಾಳ ಇಲ್ಲ. ಇನ್ನು ಒಂದು ಮೇಜರ್ ಆಗಿರ್ತಕ್ಕಂಥದ್ದು ಏನಿದೆ ಅಂತಂದರೆ ಈ ಕಾಮರ್ಸು ಮತ್ತು ಇಂಜಿನಿಯರಿಂಗ್ ಸೈಡ್ದಿಂದ ಏನೆಲ್ಲ B.Ed ಮಾಡಿದ್ರಲ್ಲ, ವಾಣಿಜ್ಯಶಾಸ್ತ್ರ ಮತ್ತು ಇಂಜಿನಿಯರಿಂಗ್ ವಿಭಾಗ, ಅವ್ರ ಬಗ್ಗೆ ಯಾವುದೇ ರೀತಿಯಾಗಿರ್ತಕ್ಕಂಥ ಈ ನಿಯಮಾವಳಿಗಳಲ್ಲಿ ಅವಕಾಶ ಇಲ್ಲ. ಸೊ ಇನ್ನಾದರೂ ಕೂಡ ಎಚ್ಚೆತ್ತುಕೊಂಡು ನೀವು ಸಂಬಂಧಪಟ್ಟಂತೆ ಇಲಾಖೆಗಳಿಗೆ ಮನವಿಯನ್ನು ಕೊಟ್ಟಿದ್ರೆ ಸೊ ಕಾಮರ್ಸು ಮತ್ತು ಇಂಜಿನಿಯರಿಂಗ್ ಸೈಡ್ ಅವ್ರಿಗೂ ಕೂಡ ಏನು ಮಾಡ್ತಾರೆ ಅಂದರೆ ವೃಂದ ಮತ್ತು ನೇಮಕಾತಿ ನಿಯಮಗಳಲ್ಲಿ ಸ್ಥಾನ ಕೊಡ್ತಾರೆ. C&R ಅಲ್ಲಿ ಇದ್ದರೆ ಮಾತ್ರ ರಿಕ್ರೂಟ್ಮೆಂಟ್ ಆಗುತ್ತೆ, ನೆನಪಿಟ್ಕೊಡ್ರಿ. ಡೈರೆಕ್ಟ್ ನೇಮಕಾತಿಗಾಗಿ ವೆಯ್ಟ್ ಮಾಡ್ಲಿಕ್ಕೆ ಹೋಗಬೇಡಿ, ಅದು ಏನೂ ಅಲ್ಲ. ಅದಕ್ಕಿರ್ತಕ್ಕಂಥ ವೃಂದ ಮತ್ತು ನೇಮಕಾತಿ ನಿಯಮಗಳೇ ಇಲ್ಲ ಅಂತಂದರೆ ನೇಮಕಾತಿ ಆಗೋದಿಲ್ಲ. ಅದಕ್ಕಾಗಿ ವಾಣಿಜ್ಯಶಾಸ್ತ್ರ ಮತ್ತು ಇಂಜಿನಿಯರಿಂಗ್ ವಿಭಾಗದಿಂದ ಯಾರೆಲ್ಲ B.Ed ಮಾಡಿದಿರಲ್ಲ, ಸೊ ಖಂಡಿತವಾಗಿ ನೀವು ಏನು ಮಾಡಬೇಕಂತಂದರೆ ಎಚ್ಚೆತ್ತುಕೊಳ್ಳಲೇಬೇಕು. ಯಾಕಂದರೆ ಬ್ಯಾಚ್ಗಳು ಬಂದು ಸುಮಾರು 3-4 ವರ್ಷಗಳಾಗಿದ್ದಾವೆ, ಕಂಟಿನ್ಯೂ ಬ್ಯಾಚ್ಗಳು ಬರ್ತಾ ಇದ್ದಾವೆ. ಬಟ್ ಅವ್ರಿಗೆ ಯಾವುದೇ ರೀತಿಯಾಗಿರ್ತಕ್ಕಂಥ ಈ ನೇಮಕಾತಿಯಲ್ಲಿ ಹುದ್ದೆಗಳನ್ನು ಅಸೈನ್ ಮಾಡಿಲ್ಲ, ಅವ್ರಿಗೆ ತೋರಿಸಿಲ್ಲ. ಸೊ ಆ ಕಾರಣಕ್ಕಾಗಿ ನಾವು ಹೇಳ್ತಕ್ಕಂಥದ್ದು ಏನಂತಂದರೆ ಸಂಬಂಧಪಟ್ಟಂತೆ ಈಗಾದರೂ ಕೂಡ ನೀವು ಏನು ಮಾಡ್ಬೋದು, ಮನವಿಗಳನ್ನು ಕೊಟ್ಟರೆ ನಿಮಗೆ ಸೇರ್ಪಡೆ ಮಾಡ್ತಕ್ಕಂಥ ಅವಕಾಶ ಸಿಗುತ್ತೆ. ಓವರಾಲ್ C&R ಮತ್ತು ಅಷ್ಟೇನು ಭಾಳ ಮೇಜರ್ ಇಲ್ಲ, ಜಸ್ಟ್ ಓನ್ಲಿ ಫಾರ್ ದ ಮೆರಿಟ್ ಕ್ಯಾಲ್ಕುಲೇಷನು ಮತ್ತು ಒಂದು ಪೋಸ್ಟು. ಮುಂಚೆ ಗ್ರೇಡ್ 2 ಅಂತ ಕರಿತಿದ್ರು, ಇವಾಗ ಜಸ್ಟ್ ಓನ್ಲಿ ಹೈಸ್ಕೂಲ್ ಟೀಚರ್ಸ್ ಅಂತ ಕರೀತಾರೆ. ಆಮೇಲೆ CET 85% ಮಾಡಿದ್ರು, ಡಿಗ್ರಿ 13 ಮಾಡಿದ್ರು, B.Ed 2% ಮಾಡಿದ್ರು ಇವಾಗ ರೀಸೆಂಟು. ಅದು ಒಂದು ರೀತಿಯಾಗಿರ್ತಕ್ಕಂಥ ಒಳ್ಳೆಯದು. ಬಟ್ ನೋಡಿದರೆ ಇಷ್ಟು ಲೇಟ್ ಆಗ್ತಕ್ಕಂಥ ಅವಶ್ಯಕತೆಯೂ ಕೂಡ ಇರಲಿಲ್ಲ. ಬಟ್ ಏನೋ ಹಾಗೂ ಹೀಗೂ ಬಂತು, ಒಟ್ಟಾರೆ ಗೆಜೆಟ್ ಮಾತ್ರ ಬಂತು. ಸೊ ಅದು ಕೂಡ ಒಂದು ರೀತಿಯಾಗಿರ್ತಕ್ಕಂಥ ಪ್ಲಸ್ ಪಾಯಿಂಟ್. ಇನ್ನು ನೇಮಕಾತಿ ಅಧಿಸೂಚನೆ ಜುಲೈಯಲ್ಲಿ, ಓಕೆನಾ. C&R ಮತ್ತು ಜೂನ್ 2ನೇ ವಾರದಲ್ಲಿ ಇನ್ನು ನೇಮಕಾತಿ ಅಧಿಸೂಚನೆ ಬರ್ತದೆ. ಅದು ಬಂದು 100 ಡೇಸಲ್ಲಿ ಅಂತ ಹೇಳ್ತಾ ಇದ್ದಾರೆ. ಸೊ ಖಂಡಿತವಾಗಿ ಆಗಿ ವಿದ್ಯಾರ್ಥಿ ಸ್ನೇಹಿತರಲ್ಲಿ ಎಷ್ಟೋ ಜನ ಅಸ್ಪಿರೆಂಟ್ಸ್ಗಳು ವೆಯ್ಟ್ ಮಾಡ್ತಾ ಇದ್ದಾರೆ, ಅವರೆಲ್ಲರಿಗೂ ಕೂಡ ಜಾಬ್ ಸಿಗಲಿ ಅನ್ನೋದೇ ಉದ್ದೇಶ ನಮ್ಮದು. ಸೊ ನಾವುಗಳು ಕೂಡ ನಿಮಗೆ ವಿಡಿಯೋಗಳನ್ನು ಅಪ್ಡೇಟ್ ಮಾಡ್ತಾನೆ ಇರ್ತೀವಿ, ಅವುಗಳನ್ನ ಸಹಿತ ನೋಡಿ ಅಂತ ಹೇಳ್ತಾ ಒಟ್ಟಾರೆ ಈ ವಿಡಿಯೋ ತುಂಬಾ ಬೆನಿಫಿಟ್ ಆಯಿತು. ಒಟ್ಟಾರೆ C&R ಬಂತು, ನೇಮಕಾತಿಯ ಒಂದು ಹಂತ ಮಾತ್ರ ಕ್ಲಿಯರ್ ಆಯಿತು. ಇನ್ನು ಮುಂದೆ ಏನಾದಪ್ಪ ಅಂದರೆ ಅಧಿಸೂಚನೆಗಳಿದ್ದಾವೆ. ಇಷ್ಟಿತ್ತು ಈ ವಿಡಿಯೋದಲ್ಲಿ ಅಂತ ಹೇಳ್ತಾ ವಿಡಿಯೋ ವಾಚ್ ಮಾಡಿದ್ದಕ್ಕೆ ಧನ್ಯವಾದಗಳು. ಬಾಯ್.